ಜೈಲಿನಲ್ಲಿ ಮತ್ತೆ ಮೊಬೈಲ್ಗಳು ಪತ್ತೆಯಾಗಿದೆ. ಕಾರಾಗೃಹ ಇಲಾಖೆಗೆ ಅಲೋಕ್ ಕುಮಾರ್ ಡಿಜಿಪಿ ಆದ ಬಳಿಕ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಆದರೆ ಸಿಸಿಟಿವಿ ಹಾಕಿದ್ರೂ ಕೈದಿಗಳ ಕಳ್ಳಾಟ ಮಾತ್ರ ಮುಂದುವರೆದಿದೆ. ನಿನ್ನೆ ಜೈಲು ಅಧಿಕಾರಿಗಳೇ ಬ್ಯಾರಕ್ ರೈಡ್ ಮಾಡಿದ್ರು. ಆಗ ಕೈದಿಗಳಾದ ಧರ್ಮ ಹಾಗೂ ಸಿಂಥಿಲ್ ಕಳ್ಳಾಟ ಬಯಲಾಗಿದೆ. ಬೇರೆ ಸೆಲ್ ರೆಡಿ ಆಗ್ತಿದೆ ಅಂತ ತಿಳಿದ ಕೈದಿಗಳು ಮೊಬೈಲ್ ಚಾರ್ಜರ್ ಹಾಗೂ ಇಯರ್ಫೋನ್ ಬಚ್ಚಿಡುವುದಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಸಿಸಿಟಿವಿ ಮಾನಿಟರ್ನಿಂದ ಕೃತ್ಯ ಬಯಲಾಗಿದೆ. ಸದ್ಯ ಇಬ್ಬರು ಕೈದಿಗಳ ವಿರುದ್ಧ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ 2 ದಿನಗಳಿಂದ ಕಸ ಸಂಗ್ರಹ ಮತ್ತು ಸಾಗಣೆ ಸ್ಥಗಿತವಾಗಿದೆ. ಸಮಸ್ಯೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಸಭೆ ಕರೆದಿದ್ದಾರೆ. ಆಟೋ ಟಿಪ್ಪರ್ ಚಾಲಕರು ಹಾಗೂ ಸಹಾಯಕರು 3 ದಿನಗಳಿಂದ ಮನೆ ಕಸ ಸಂಗ್ರಹಣೆ ಕೂಡ ಬಂದ್ ಮಾಡಿದ್ದಾರೆ. ಹೀಗಾಗಿ ನಗರದ ಹಲವು ಭಾಗಗಳಲ್ಲಿ ರಸ್ತೆಗಳಲ್ಲೂ ಕಸದ ರಾಶಿ ಬಿದ್ದಿದೆ. 6 ತಿಂಗಳಿನಿಂದ ಗುತ್ತಿಗೆದಾರರ ಬಿಲ್ ಪಾವತಿಸಿಲ್ಲ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಗುತ್ತಿಗೆದಾರರೊಂದಿಗೆ ನಗರದ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮಾರ್ಚ್ 26 ಮತ್ತು 27ರಂದು ಮಹತ್ವದ ಸಭೆ ನಡೆಸಲಿದೆ. ಗುತ್ತಿಗೆದಾರರು ತಮ್ಮ ಸಮಸ್ಯೆಗಳನ್ನು ಸಭೆಯಲ್ಲಿ ಮುಕ್ತವಾಗಿ ಹೇಳಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ಸೇವೆ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ 35 ಗುತ್ತಿಗೆದಾರರ ವಿರುದ್ಧ ಎಸ್ಮಾ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಲಾಗಿದೆ. ರಾತ್ರಿ ವೇಳೆ ಜಮೀನಿಗೆ ಕಾಡಾನೆಗಳ ಹಿಂಡು ಲಗ್ಗೆ ಇಡ್ತಾ ಇದ್ದು ರೈತರು ಹೈರಾಣಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲ್ಲೇದೇವನಹಳ್ಳಿ, ಹೊಂಡರಬಾಳು ಜಮೀನುಗಳಲ್ಲಿ ಬೆಳೆಗಳನ್ನು ಹಾನಿ ಮಾಡ್ತಾ ಇದ್ದು ರೈತರು ಬ್ಯಾಟರಿ ಹಿಡಿದು ಕಾಡಾನೆ ಓಡಿಸುತ್ತಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ನಾಶವಾಗ್ತಾ ಇದೆ. ಜೊತೆಗೆ ಗ್ರಾಮದಲ್ಲಿ ಓಡಾಡೋದಕ್ಕೆ ಭಯವಾಗ್ತಾ ಇದೆ. ಹೀಗಾಗಿ ಕಾಡಾನೆ ಹಾವಳಿ ತಪ್ಪಿಸುವಂತೆ ಅರಣ್ಯ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ. ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡುವವರು ಎಷ್ಟೇ ಎಚ್ಚರವಾಗಿದ್ರೂ ಸಾಕಾಗಲ್ಲ. ಅಪರಿಚಿತ ವ್ಯಕ್ತಿ ಕೈಗೆ ಎಟಿಎಂ ಕಾರ್ಡ್ ಕೊಟ್ಟು ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರುವ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಉಮೇಶ್ ಗೌಡ ಎಂಬುವರು ಹಣ ವಿತ್ಡ್ರಾ ಮಾಡೋದಕ್ಕೆ ಹೊಸಪೇಟೆ ಬಸ್ ನಿಲ್ದಾಣದ ಮುಂದೆ ಇರುವ ಕೆನರಾ ಬ್ಯಾಂಕ್ ಎಟಿಎಂಗೆ ಹೋಗಿದ್ದಾರೆ. ಮೊದಲಿಗೆ 9,000 ಹಣ ವಿತ್ಡ್ರಾ ಮಾಡಿದ್ದಾರೆ. ಮತ್ತೊಮ್ಮೆ 9,000 ಮಾಡೋದಕ್ಕೆ ಹೋದಾಗ ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ಬಂದಿಲ್ಲ. ಈ ವೇಳೆ ಬಂದ ಅಪರಿಚಿತ ಯುವಕ ಸಹಾಯ ಮಾಡೋದಕ್ಕೆ ಹೇಳಿ ಕಾರ್ಡ್ ಹಾಗೂ ಪಾಸ್ವರ್ಡ್ ಕೇಳಿದ್ದಾನೆ. ಬಳಿಕ ಹಣ ಬರ್ತಿಲ್ಲ ಅಂದಿದ್ದಾನೆ. ಆದರೆ ಕಾರ್ಡ್ ವಾಪಸ್ ಕೊಡುವಾಗ ಬೇರೆ ಯಾವುದೋ ಕಾರ್ಡ್ ಕೊಟ್ಟಿದ್ದಾನೆ. ಬಳಿಕ ಆತ ಬೇರೆ ಎಟಿಎಂಗೆ ಹೋಗಿ ಹಂತವಾಗಿ 1,27,000 ಹಣ ವಿತ್ಡ್ರಾ ಮಾಡಿದ್ದಾನೆ. ಹಣ ವಿತ್ಡ್ರಾ ಆದ ಮೆಸೇಜ್ ನೋಡಿ ಗಾಬರಿಯಾದ ಉಮೇಶ್ ಗೌಡ ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.